ಕುಮಟಾ ತಾಲೂಕಿನ ಮೂರೂರು ಗುಡ್ಡದಲ್ಲಿ ನಾನು ಯಾವುದೇ ಅತಿಕ್ರಮಣ ಮಾಡದಿದ್ದರೂ ಕೆಲವರು ನನ್ನ ವಿರುದ್ಧ ಅಪಪ್ರಚಾರ ಮಾಡಲು ಅತಿಕ್ರಮಣ ಮಾಡುತ್ತಿದ್ದಾರೆ ಎಂಬ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜೆ.ಐ. ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿ.ಐ. ಹೆಗಡೆ ಅವರು ಕೆಲ ದಿನಗಳ ಹಿಂದೆ ಮೂರೂರಿನ ಹರ್ಷ ಹೆಗಡೆ ನೇತೃತ್ವದಲ್ಲಿ ಕೆಲವರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ನಾನು ಮೂರೂರು ಗುಡ್ಡದಲ್ಲಿ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡುತ್ತಿದ್ದೇನೆ ಎಂದು ಆರೋಪಿಸಲಾಗಿದೆ. ಆದರೆ ಈ ಆರೋಪದ ಶುದ್ಧ ಸುಳ್ಳಾಗಿದ್ದು ಆ ಪ್ರದೇಶದಲ್ಲಿ ನಾನು ಯಾವುದೇ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಲ್ಲ. ಮೂರೂರು ಗುಡ್ಡದ ಸರ್ವೆ ನಂಬರ್ 191/1 3 ಎಕರೆ ಜಾಗವನ್ನು ಜಿಲ್ಲಾಧಿಕಾರಿಯವರು 1995-96 ರಲ್ಲಿ ಶ್ರೀಧರ ಮಹಾಬಲೇಶ್ವರ ಹೆಗಡೆ ಎಂಬುವವರಿಗೆ ಮಂಜೂರು ಮಾಡಿದ್ರು. ಆ ಜಾಗವನ್ನು ದತ್ತಾತ್ರೇಯ ಈಶ್ವರ ಭಟ್ಟ ಅವರು ತಮ್ಮ ಮಾವನಾದ ಶ್ರೀಧರ ಹೆಗಡೆಯವರಿಂದ ಈ ಜಾಗವನ್ನು 2014ರಲ್ಲಿ ಖರೀದಿಸಿ ಆ ಜಾಗವನ್ನು ಬಂದೋಬಸ್ತ್ ಮಾಡಿಕೊಳ್ಳಲು ಕಾಂಪೌಂಡ್ ಹಾಕಲು ಪ್ರಯತ್ನ ಮಾಡುತ್ತಿದ್ದಾರೆ. ಈ ಸಂಬಂಧ ದಾಖಲಾತಿ ಬಗ್ಗೆ ನಾನು ತಹಶೀಲ್ದಾರ್ ಅವರಲ್ಲಿ ಚರ್ಚಿಸಲು ಅವರೊಂದಿಗೆ ಹೋಗಿದ್ದೇನೆ ಹೊರತು ನಾನು ಯಾವುದೇ ರೀತಿಯ ಭೂ ಕಬಳಿಕೆ ಅಥವಾ ಒತ್ತುವರಿ ಮಾಡುವುದಾಗಲಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಜಿ.ಐ. ಹೆಗಡೆ ಅವರು ಹರ್ಷ ಹೆಗಡೆ ಮತ್ತು ಅವರ ತಂಡಕ್ಕೆ ಈ ಜಾಗದ ಬಗ್ಗೆ ಯಾವುದೇ ಸಂಬಂಧವಿಲ್ಲದಿದ್ದರೂ ವಿನಾಕಾರಣ ಜಾಗದ ಮಾಲೀಕರಿಗೆ ತೊಂದರೆ ಕೊಡುವುದರ ಹಿಂದೆ ಏನೋ ಉದ್ದೇಶವಿದೆ ಎಂಬ ಅನುಮಾನ ಈಗ ಮೂಡಿದೆ. ಮತ್ತೆ ನನ್ನ ವಿರುದ್ಧ ಇಂಥ ಸುಳ್ಳು ಆರೋಪ ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನದಿಂದ ನನ್ನ ಬಗ್ಗೆ ಕೆಲವೊಂದು ಅಪಪ್ರಚಾರ ಬರ್ತಾ ಇದೆ. ಅದನ್ನು ನೋಡಿ ನಾನು ತಮ್ಮ ಮುಂದೆ ಸ್ಪಷ್ಟನೆ ಕೊಡಲಿಕ್ಕೆ ಅಂತೇಳಿ ಈಗ ಕರೆದಿರುವಂಥದ್ದು. ನಿಜವಾಗೂ ಹೇಳಬೇಕಂತ ಹೇಳಿದ್ರೆ ಈ ಒಂದು ಏನು ಮೂರೂರು ಗುಡ್ಡದ ಮೇಲೆ 3 ಎಕರೆ ಜಾಗ ಇದೆಯೋ ಅದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆಂತಂದರೆ ಆ ಜಾಗದ ಮಾಲೀಕರು ಈ ದತ್ತಾತ್ರೇಯ ಈಶ್ವರ್ ಭಟ್ ಅವರ ಜಾಗ ಇರ್ತದೆ. ನಾನು ಅವರ ಜಾಗಕ್ಕೆ ಅವರು ಕರೆದಿರೋದ್ರಿಂದ ಹೋಗಿದ್ದೆ ಹೊರತು ನಂದು ಯಾವುದೇ ರೀತಿ ಆ ಜಾಗದಲ್ಲಿ ಅಥವಾ ಆ ಜಾಗದ ಪಕ್ಕದಲ್ಲಿ ಯಾವುದೇ ರೀತಿ ಅತಿಕ್ರಮಣ ಇರುವುದಿಲ್ಲ. ಇದ್ದಲ್ಲಿ ಅವರು ಯಾರು ಅದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅಥವಾ ಹಾಕಿದ್ದಾರೆ, ಅವರು ಅದ್ರ ಬಗ್ಗೆ ಈಗ ಅವರು ತಹಶೀಲ್ದಾರಿಗೆ ಲೆಟರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸ್ಪಷ್ಟನೆ ತೆಗೆದುಕೊಳ್ತೇನೆ. ಆದರೆ ಈ ರೀತಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಬರ್ತಾ ಇದೆಯೋ ಇದು 100ಕ್ಕೆ 100 ಸತ್ಯಕ್ಕೆ ದೂರವಾದದ್ದು. ಈ ರೀತಿ ಯಾವುದೇ ವಾದಂಥ ಚಟುವಟಿಕೆ ನನ್ನಿಂದ ಆಗಲಿಲ್ಲ. ನಾನು ಒಂದು ಭಾರತೀಯ ಜನತಾ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತಿನ ದಿನ ನನಗೆ ಭಾಜಪದಲ್ಲಿ ಅಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇನೆ. ಇಲ್ಲಿ ಯಾರು ಈ ರೀತಿ ಮಾಡಿದಾರೋ ಅಥವಾ ಈ ರೀತಿ ಅವ್ರ ಹಿಂದ್ಗಡೆ ಯಾರು ಇದು ಮಾಡಿದಾರೋ ಗೊತ್ತಿಲ್ಲ. ಆದರೆ ನಾನಂತೂ ಹೇಳಲಿಕ್ಕೆ ಬಯಸೋದು ಇದರಲ್ಲಿ ಏನಂತಂದರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಅವರು ಹೇಗೆ ಕೊಟ್ಟಿದ್ದಾರೆ ಅಂದರೆ ತಹಶೀಲ್ದಾರಿಗೆ ಅವ್ರ ಹತ್ರ ಅದರ ವಿಷಯ ಕುರಿತು ಲೆಟ್ರನ್ನು ತಗೊಂಡು ಅದರ ಬಗ್ಗೆ ನಾನು ಮುಂದಿನ ಏನು ರಿಸಲ್ಟ್ ಇರ್ತದೋ ಅದನ್ನು ತಮಗೆ ನಾನು ಕಾಗದ ಪತ್ರ ಮುಖಾಂತರನೇ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇದರಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಜಾಗದ ಮಾಲೀಕ ದತ್ತಾತ್ರೇಯ ಭಟ್ ಮಾತನಾಡಿ ಮಂಜೂರಿಯಾದ ಜಾಗಕ್ಕೆ ಕಾಂಪೌಂಡ್ ಹಾಕುವ ಬಗ್ಗೆ ನಾವು ಪ್ರಯತ್ನದಲ್ಲಿದ್ದೆವು. ಅರಣ್ಯ ಇಲಾಖೆಯವರು ಈ ಜಾಗಕ್ಕೆ ಕಾಂಪೌಂಡ್ ಹಾಕಲು ತೊಂದರೆ ಉಂಟು ಮಾಡುವ ಬಗ್ಗೆ ನಾವು RFO ಮತ್ತು ತಹಶೀಲ್ದಾರ್ ಅವರಲ್ಲಿ ಹೋಗಿ ದಾಖಲೆ ತೋರಿಸಿದ್ದು ತಹಶೀಲ್ದಾರ್ ಅವರು ನೀವು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕಿಕೊಳ್ಳಿ ಎಂದಿದ್ದಾರೆ. ಪ್ರತಿ ಬಾರಿ ಕಾಂಪೌಂಡ್ ಹಾಕಲು ಹೋದಾಗ ಊರಿನ ಕೆಲವರು ತಕರಾರು ಮಾಡುತ್ತಿದ್ದು ಅರಣ್ಯ ಇಲಾಖೆಯವರು ಸಹ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಅವರು ಹೇಳುವ ದೇವಸ್ಥಾನ ನಮ್ಮ ಜಾಗದಲ್ಲಿ ಬರುವುದಿಲ್ಲ. ಈ ಬಗ್ಗೆ ಸರ್ವೆ ಮಾಡಿ ಗಡಿ ಗುರುತಿಸುವ ಬಾಂದ್ ಕಲ್ಲು ಹಾಕಿ ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಈ ವೇಳೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಹಾಜರಿದ್ದರು. ಸರ್ವೆ ಇಲಾಖೆಯವರು ನಿಯಮಾನುಸಾರ ತಾವು ಈ ವರದಿ ಅರಣ್ಯ ಇಲಾಖೆಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಈ ಹರ್ಷ ಹೆಗಡೆ ಇತರೆ ಕೆಲವರೊಂದಿಗೆ ಸೇರಿಕೊಂಡು ನಮಗೆ ತೊಂದರೆ ಕೊಡುತ್ತಿದ್ದಾರೆ. ನಮ್ಮ ಸಹಾಯಕ್ಕೆ ಬಂದ ಜಿ.ಐ. ಹೆಗಡೆಯವರ ವಿರುದ್ಧವೂ ಇದೇ ಹರ್ಷ ಹೆಗಡೆ ತಂಡವು ವಿನಾಕಾರಣ ಸುಳ್ಳು ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮ ಜಾಗವನ್ನು ಬಂದೋಬಸ್ತ್ ಮಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಸಹಕಾರ ನೀಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ವಿನಂತಿಸಿದರು. 2014ನೇ ಇಸ್ವಿಲಿ 191/1 ಶ್ರೀಧರ ಮಹಾಬಲೇಶ್ವರ ಹೆಗಡೆ ನಮ್ಮ ಇವರ ಜಮೀನನ್ನು ನಾನು ತಗೊಂಡಿದ್ದೇನೆ. ಸರ್ವೆ ಮಾಡಿಸಿದ್ದಾರೆ, ಜಾಯಿಂಟ್ ಸರ್ವೆ ಆಗಿದೆ. ಅವರು ಎಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನವರು ಎಲ್ಲಿ ನಮಗೆ ಬರ್ತದೆ ಜಾಗ ಬರ್ತದೆ ಡಾಕ್ಯುಮೆಂಟ್ಸ್ ಪ್ರಕಾರ ಹೇಳಿದಾರೋ ನಾವು ಅಲ್ಲೇ ಕಲ್ಲು ಹಾಕಿಕೊಟ್ಟಿದ್ದಾರೆ. ನಮಗೆ ಅದಕ್ಕೆ ಕಂಪೌಂಡ್ ಮಾಡಬೇಕು ಹೋದವಾಗ ಮೂರೂರಿನ ಕೆಲವು ಜನ ನಮಗೆ
ಮತ್ತು ಅರಣ್ಯ ಇಲಾಖೆಯವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟು ಮರುವರ್ಷ ನಾವು ಹೋದಾಗ ಅಲ್ಲಿ ಯಾರು ಚೇಂಜ್ ಆದರೆ ಅವ್ರು ಕೇಳೋದು, ನೀವು ಕಂಪೌಂಡ್ ಯಾಕೆ ಮಾಡಲಿಲ್ಲ, ಸರ್ವೆ ಜಾಯಿಂಟ್ ಸರ್ವೆ ಆಗಿದೆ ಅಂತ ಹೇಳಿದ ಕೂಡಲೇ ನೀವು ಕಂಪೌಂಡ್ ಯಾಕೆ ಮಾಡಲಿಲ್ಲ ಅವರೇ ಕೇಳ್ತಾರೆ. ನಾವು ಕಂಪೌಂಡ್ ಮಾಡ್ಲಿಕ್ಕೆ ಹೋದರೆ ನಿಲ್ಲಿ ತಡೇರಿ, ಊರಿನವರು ತಕರಾರು ಉಂಟು, ಆ ಜಾಗ ಅಲ್ಲ ಈ ಜಾಗ ಅಲ್ಲ. ಯಾವ ಜಾಗ ಅಂತ ಹೇಳಿ ಸರ್ವೆ ಡಿಪಾರ್ಟ್ಮೆಂಟ್ನವರೇ ನಮಗೆ ತೋರಿಸ್ಬೇಕು ವಿನಃ ನಾವು ನಮ್ಗೆ ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ನಾವು ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ನಿಮಗೆ ಇಲ್ಲಿ ಬರುವುದಿಲ್ಲ ಹೇಳಲಿಕ್ಕೆ ಅವ್ರಿಗೆ ಏನು ಅಧಿಕಾರ ಉಂಟು ನನಗೆ ಗೊತ್ತಿಲ್ಲ. ಹೀಗಾಗಿ ನಾವು GI ಹೆಡ್ ಹತ್ರ ಇದೊಂದು ಸಹಾಯ ಮಾಡಿ, ನಾವು ಇಷ್ಟು ವರ್ಷ ಆಯಿತು ತಗೊಂಡು ಪ್ರತಿ ಸಾರಿಗೂ ಹೀಗೆ ಆಗ್ತಾ ಉಂಟು, ನಮಗೊಂದು ಸಹಾಯ ಮಾಡಿಕೊಡಿ ಅಂತೇಳಿ ಕೇಳಿದವಾಗ ಅವರು ಬಂದು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಬಿಟ್ಟರೆ ಅವ್ರದ್ದು ಮತ್ತೆ ಯಾವುದೇ ಅಪೇಕ್ಷೆ ಇದರಿಂದ ಬಂದದ್ದಲ್ಲ. ನಾವು ಮನವಿ ಮಾಡ್ಕೊಂಡದಕ್ಕೆ ಅವರು ಬಂದಿದ್ದಾರೆ ಅಷ್ಟೇ. ಹಾಗಾಗಿ ನಮಗೆ ನಮ್ಮ ಡಾಕ್ಯುಮೆಂಟ್ಸ್ನಂತೆ ನಮಗೆ ಅಧಿಕಾರಿಗಳು ನಮ್ಮ ಡಾಕ್ಯುಮೆಂಟ್ಸ್ನಂತೆ ಕಂಪೌಂಡ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಹೇಳಿ ನಾನು ಮನವಿ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀಧರ್ ಮಹಾಬಲೇಶ್ವರ ಹೆಗಡೆ, ಕೃಷ್ಣಮೂರ್ತಿ, ಶ್ರೀಧರ್ ಹೆಗಡೆ, ಮಂಜುನಾಥ್ ವೆಂಕಟರಮಣ ಹೆಗಡೆ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.